ನೇರಲೆಕೆರೆಯಲ್ಲಿ ಹೋಬಳಿ ಮಟ್ಟದ ಜಯಂತಿ ಆಚರಣೆ. ತರೀಕೆರೆ, ಅಮೃತಾಪುರ ಹೋಬಳಿ ಮಟ್ಟದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಮತ್ತು ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರ 119ನೇ ಜನ್ಮ ದಿನಾಚರಣೆ. ಶ್ರೀ ಬಸವೇಶ್ವರರ 895ನೇ ಜಯಂತಿ ಉತ್ಸವವನ್ನು ನೇರಲೆಕೆರೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಎನ್.ಕೆ. ಬಸವರಾಜ್ ವಹಿಸಿದ್ದರು. ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಂಚಮ್ಮ ನೆರವೇರಿಸಿದರು. ಬಾಬಾ ಸಾಹೇಬ್ ಬಾಬೂಜಿ ಬಸವಣ್ಣರವರ ವಿಚಾರಗಳ ಬಗ್ಗೆ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ರಾಜ್ಯಾಧ್ಯಕ್ಷ, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತ ಓಂಕಾರಪ್ಪ ಎಂ ಮಾತನಾಡಿದರು. ಬಾಬಾ ಸಾಹೇಬ ಹಾಗೂ ಬಾಬೂಜಿ ಬಸವಣ್ಣರವರ ಕುರಿತು ವಿಶೇಷ ಉಪನ್ಯಾಸವನ್ನು ರಘು ಆರ್. ಮಲ್ಲಣ್ಣಾರ್, ಉಪನ್ಯಾಸಕರು, ಎಂಡಿಆರ್ಎಸ್ ಪದವಿ ಪೂರ್ವ ಕಾಲೇಜು ಹೊಸೂರು, ಶಿಕಾರಿಪುರರವರು ಉಪನ್ಯಾಸ ನೀಡುತ್ತಾ ಸಂವಿಧಾನ ಜಾರಿಯಾಗುವ ಮೊದಲು ಎಸ್ಸಿ, ಎಸ್ಟಿ, ಒಬಿಸಿ ಹಾಗೆ ಇತರರು ಸಹ ಜಾತಿಯ ಶೋಷಣೆಯನ್ನು ಅನುಭವಿಸಿದ್ದಾರೆ. ದ್ರಾವಿಡ ಆರ್ಯರ ನಡುವಿನ ಯುದ್ಧದಲ್ಲಿ ದ್ರಾವಿಡರು ಸೋತು ಆರ್ಯರ ಗುಲಾಮರಾದುದರಿಂದ ಜಾತೀಯತೆ ವಿಪರೀತವಾಯಿತು. ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಕೇವಲ 500 ಮಹಾನ್ ಯೋಧರು 25,000 ಪೇಶ್ವೆಗಳನ್ನು ಸೋಲಿಸಿದರು. ಆ ಸಂಭ್ರಮವನ್ನು ಪ್ರತಿ ವರ್ಷ ಬಾಬಾ ಸಾಹೇಬರು ಭಾಗಿಯಾಗುತ್ತಿದ್ದದ್ದು ವಿಶೇಷ. 2029ಕ್ಕೆ ಸಂವಿಧಾನ ಬದಲಾವಣೆ ಮಾಡುವ ಸಂಚುಗಳು ನಡೆಯುತ್ತಿದ್ದು, ಭೀಮಾ ಬಂಧುಗಳು ಒಟ್ಟಾಗಿ ಜಾಗೃತವಾಗಬೇಕು ಎಂದರು. ರಂಗಪಯಣ ಕಲಾವಿದರು ಬಾಬಾ ಸಾಹೇಬರ ಗೀತೆಗಳನ್ನು ಹಾಡಿ ಮನರಂಜಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ.ಆರ್. ಧ್ರುವಕುಮಾರ್ ಇತರ ಮುಖಂಡರು ಮಾತನಾಡಿದರು. ವಿಶೇಷ ಅತಿಥಿಯಾಗಿ ಕುಪೇಂದ್ರ ಕೆ. ಆಯನೂರು, ಸಂಸ್ಥಾಪಕರು, ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಶಿವಮೊಗ್ಗ, ಮುಖಂಡರಾದ ಎಂ. ನರೇಂದ್ರ, ಜಯ ಕರ್ನಾಟಕ ಟಿ.ಎನ್. ಜಗದೀಶ್, ಪುಟ್ಟಪ್ಪ, ಮಾಜಿ ಪುರಸಭಾಧ್ಯಕ್ಷ ಅಣ್ಣಯ್ಯ, ಸುಧಾಕರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ದಲಿತ ಸಂಘಟನಾ ಮುಖಂಡರು, ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರು, ಅಂಬೇಡ್ಕರ್ ಅಭಿಮಾನಿಗಳು, ಮಹಿಳೆಯರು, ಗ್ರಾಮಸ್ಥರು ಇತರರು ಇದ್ದರು. ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್. ಅಜ್ಜಂಪುರ, TV13 ಕರ್ನಾಟಕ. ನಮ್ಮ ಕೆಲವು ಯುವ ಮುಖಂಡರು ಈ ಬಾರಿ ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು. ಪ್ರತಿ ವರ್ಷದಂತೆ ನಾವು ನಮ್ಮಲ್ಲೇ ಆಚರಣೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ನಮ್ಮ ಹೋಬಳಿ ಮಟ್ಟದ ಕಾರ್ಯಕ್ರಮ ಮಾಡೋಣ, ಎಲ್ಲ ನಮ್ಮ ಊರಿನ ಗಣ್ಯರನ್ನ ಕರೆಸೋಣ, ಮಾಡೋಣ ಅಂತೇಳಿ ತುಂಬ ಉತ್ಸುಕತೆಯಿಂದ, ಬಿಸಿಲೇನದೆ ತುಂಬ ಕಷ್ಟಪಟ್ಟು ಪ್ರತಿ ನಮ್ಮ ಹೋಬಳಿಯ ಎಲ್ಲ ಮನೆಗೂ ಹೋಗಿ ಕರಪತ್ರಗಳನ್ನು ಹಂಚಿ ನಮ್ಮ ಭೀಮ ಬಂಧುಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಇವತ್ತು ತುಂಬ ಜನಸಂಖ್ಯೆ ಇನ್ನೂ ಬರ್ತಾ ಇದೆ, ಬರಲಿಕ್ಕೆ ಸ್ವಲ್ಪ ತಡವಾಗಿದೆ. ಕಾರಣ ತುಂಬ ಮದುವೆಗಳಿವೆ. ಮತ್ತು ಎಲ್ಲರಿಗೂ ಸಹ ಮೊಟ್ಟ ಮೊದಲನೇದಾಗಿ 12ನೇ ಶತಮಾನದ ನಮ್ಮ ಅಣ್ಣ ಬಸವಣ್ಣವರು, ಇವರ ಉದ್ದೇಶನೂ ಒಂದೇ ಆಗಿತ್ತು, ಬರೀ ಸಮಾನತೆಗೋಸ್ಕರ ಇಡೀ ಜೀವಮಾನವನ್ನೇ ಸವಿಸಿದರು. ಅದೇ ಥರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಮಗೆಲ್ಲರಿಗೂ ಗೊತ್ತು ಅವರ ಬಾಲ್ಯ ಜೀವನ ಮತ್ತು ಶಿಕ್ಷಣ ಹಾಗೂ ಶಿಕ್ಷಣದ ನಂತರದ ಜೀವನ, ಕೊನೆಗೆ ಇಡೀ ದೇಶಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಸಂವಿಧಾನದಲ್ಲಿ ಕ್ರಿಮಿಕೀಟಗಳಿಂದ ಹಿಡಿದು ಪ್ರತಿಯೊಬ್ಬ ಮನುಸಂಕುಲಕ್ಕೂ ಸಹ ಸಾಮಾಜಿಕ ನ್ಯಾಯ ದೊರೆಯಬೇಕು, ಸಮಾನತೆ ದೊರೆಯಬೇಕು, ಸಮವಾದ ಶಿಕ್ಷಣ ದೊರೆಯಬೇಕು ಹಾಗೂ ಮಹಿಳೆಯರ ಸ್ವಾತಂತ್ರ್ಯ, ಇವೆಲ್ಲವನ್ನೂ ಸಹ ಸಂವಿಧಾನದ ಅಡಕೀಕರಿಸಿ ನಮಗೆ ಒಂದು ಅಭೂತಪೂರ್ವ ಕೊಡುಗೆಯನ್ನು ನೀಡಿದ್ದಾರೆ. ಸ್ವಾತಂತ್ರ್ಯ 135ನೇ ಒಂದು ಜಯಂತಿಯನ್ನು ಆಚರಿಸಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಅನ್ನಿಸ್ತೈತಿ. ಯಾಕಂದರೆ ನಾವು ಅವಾಗ ಯಾರು ಒಬ್ರು ಕಳೆದ್ರೆ ಹೋಗ್ರಿ ಮಾಡ್ಕೊಳ್ರಿ ಅಂತದ್ದು, ಇವತ್ತು ಇಷ್ಟಕ್ಕೊಂದು ನಮಗೆ ಎಲ್ಲ ಒಂದು ಮುಂದೆ ಹೆಜ್ಜೆ ಇಡ್ತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದನ್ನು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಿರೋಣ, ಎಲ್ಲ ಹೋರಾಟ ಮಾಡಿ ನ್ಯಾಯದಿಂದ ನಾವು ದುಡಿಯೋಣ, ಎಲ್ಲರೂ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಬಡತನವ ಗುಣಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಹಾಮಾರಿಯನ್ನ ಹೊರದೂಡ ಬನ್ನಿ, ವಿಜ್ಞಾನದ ವಿಂದಿಗೆಯನ್ನು ಇಡೆ ಬನ್ನಿ, ಸಹೋದರ ಸಹೋದರರೇ ಅಂತ ಹೇಳ್ತಾ ಈ ದಿನ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಾಗೂ ಅಣ್ಣ ಬಸವಣ್ಣವರವರ ಜಯಂತ್ಯೋತ್ಸವ ಹಾಗೂ ಬಾಬು ಜಗಜ್ಜೀವನವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಈ ಸಮಾರಂಭದ ಅಧ್ಯಕ್ಷ ಬಸವಣ್ಣವರೇ,
ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಈಗಾಗಲೇ ಸಮಯದ ಅಭಾವದಿಂದ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಈಗಾಗಲೇ ಇವತ್ತೇನು ನಾವು ಸಂವಿಧಾನ ಉಳಿವಿಗಾಗಿ ಹೋರಾಟ ಮಾಡುವಂತ ಸ್ಥಿತಿ ಇದೆ. ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಇಡೀ ಈ ನೆರೆಗಡಲು ಹೇಳಿದ್ರು. ಹಲವಾರು ರಾಷ್ಟ್ರಗಳಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಜ್ಞಾನ ದಿನವಾಗಿ ಆಚರಣೆ ಮಾಡ್ತಾರೆ ಅಂತೇಳಿ. ಈ ಒಂದು ನಮ್ಮ ದೇಶ ಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತು ಯಾವ್ದೋ ಫಿಲಂ ಸ್ಟಾರ್ಗಳು ಯಾರ್ದೋ ಆದ್ರೆ ಬೆಳಗಿನ ಸಂಜೆವರೆಗೂ ಅವರನ್ನೇ ತೋರಿಸ್ತಾರೆ ಹುಟ್ಟುಹಬ್ಬದ ಅಂಗವಾಗಿ. ಇವತ್ತು ಅಂಬೇಡ್ಕರ್ ಅವರ ಮಹಾನ್ ನಾಯಕನ ಜನ್ಮ ದಿನವನ್ನ ಆ ದಿನ ಏಪ್ರಿಲ್ 14ನೇ ತಾರೀಕು ಯಾವ ಅವ್ರ ಸಮಾಜಕ್ಕೆ ಸೇರಿಲ್ಲ. ಇತರ ಓಬಿಸಿ ಯಾರು ಲಿಂಗಾಯತರು ಬೇಡ ಜಂಗಮ ಬೇಡ ಇವರು ಭಿಕ್ಷೆ ಎತ್ತೋ ಲಿಂಗಾಯತರು ಕುರುಬ್ರು ಕುರಿಕಾಯನ್ ಕುರುಬ ಬಟ್ಟೆ ಒಗೆಯನ್ ಅಕ್ಷ ಇವರ ಪರವಾಗಿ ಧ್ವನಿ ಎತ್ತುವುದರ ಮುಖೇನ ಇವ್ರಿಗೂ ಮೀಸಲಾತಿ ಕೊಡ್ಬೇಕು. ಇವರು ಹಿಂದುಳಿದ ವರ್ಗದವರು. ಚರಣ ಏನು ಚಾತುರ್ವೇದ ವ್ಯವಸ್ಥೆಯಲ್ಲಿ ಅವಾಗೆಲ್ಲ ಮೇಲು ಕೀಳು ಅಂತ ನೋಡ್ತಿದ್ರು. ಅಂಬೇಡ್ಕರ್ ಯಾವಾಗ ಗೊತ್ತಾಗಿದ್ದು ಅಂದ್ರೆ ಹಿಂದೆ ಹೆಂಗವಾಗ ಗೊತ್ತಿತ್ತು? ಏನು ಒಂಚೂರು 2000 ಹಿಂದೆ ಇಸ್ವಿಗೆ ರಾಜಣ್ಣ ನಿಮ್ಮ ಮನೆ ಗೌಡ್ರು ಮನೆ ಈ ಕೆಲ್ಸಕ್ಕೆ ದುಡ್ಡು ಇಸ್ಕೊಂಡ್ರೆ ತಪ್ಪಿಸ್ಕೊಂಡ್ರೆ ಹೆಂಗ್ ಹೊಡ್ತಾ ಕೊಡ್ತಿದ್ರಿ? ಹೌದಾ ಇಲ್ಲ? ನೀವು ಹೆಣ್ಮಕ್ಳು ನೀವು ತಿಂದಿಲ್ಲಕ್ಕ, ನಿಮ್ಮ ಅಪ್ಪಂದ್ರೆ ತಿಂದಿದ್ದಾರೆ ಹೊಡ್ತಾನ. ಹೌದೇನಪ್ಪ? ಏನಕ್ಕೆ ಅಂದ್ರೆ ನಾವು ಕೂಲಿ ಮಾಡೋ ಜನ ಮಿಸ್ ಆಗಿ ₹1 ಏನೋ ಖರ್ಚಾಗಿ ಅವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮನೆ ತಗೊಂಡು ದರ ಹೇಳ್ಕೊಂಡು ಹೋಗಿ ಕೆಲ್ಸಕ್ಕೆ ತಪ್ಪಿಸ್ಕೊಂಡಿದ್ಯಾ ಅಂತ ಹೊಡಿಯೋದು. ಅವಾಗ ನಮಗೆ ಕಾನೂನಿನ ಅರಿವಿರ್ಲಿಲ್ಲ. ಅಂಬೇಡ್ಕರ್ ಇಷ್ಟೆಲ್ಲ ಕಾರ್ಯಕ್ರಮಗಳಿರುವಂತಹ ಈ ದಿನವನ್ನ ಏಪ್ರಿಲ್ ಅಂತ ಅಂದ್ರೆ ಫೂಲ್ ಮಾಡುವ ದಿನ, ಫೂಲ್ ಮಾಡ್ತಕ್ಕಂಥ ತಿಂಗಳು ಅಂತ ಹೇಳಿ ಯಾರು ಹೇಳೋದಕ್ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರು ಬುದ್ಧ, ಬಸವ, ಭೀಮನ ಮಕ್ಕಳು. ಅವ್ರನ್ನ ಅಷ್ಟು ಸುಲಭವಾಗಿ ಫೂಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಅಂದ್ರೆ ಇಲ್ಲಿಗೆ 135 ವರ್ಷಗಳನ್ನ ನಾವು ಕಳೀತಾ ಇದ್ದೀವಿ. ಅಂದ್ರೆ ಅವರು ಮರಣ ಹೊಂದಿದ್ದು 1956 ಡಿಸೆಂಬರ್ 6. ಇಲ್ಲಿಗೆ 70 ವರ್ಷಗಳನ್ನ ನಾವು ಕಳೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಗಳನ್ನ ನಾವು ಸುಮಾರು 135 ವರ್ಷಗಳಿಂದನೂ ಮಾಡ್ತಾ ಬಂದಿದ್ದೇವೆ. 135 ವರ್ಷದಿಂದನೂ ಮಾಡ್ತಾ ಬಂದಿದ್ದೇವೆ. ಹಾಗಿದ್ರೆ ಆ ಕಾರ್ಯಕ್ರಮದಿಂದ ನಾವು ಕಲಿತಿರುವುದು ಏನು? ಆ ಕಾರ್ಯಕ್ರಮವನ್ನ ಯಾಕಾದ್ರೂ ನಾವು ಮಾಡಬೇಕು? ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನಾವು ಕಲಿಸಬೇಕಾದದ್ದೇನು ಮತ್ತು ಕಲಿಯಬೇಕಾದದ್ದು ಏನು ಅನ್ನೋದನ್ನ ಇಟ್ಕೊಂಡೇ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಬೇಕಾಗಿದೆ. ಇಲ್ಲ ಅಂತಂದ್ರೆ ಆ ಕಾರ್ಯಕ್ರಮಗಳು 100 ಅಲ್ಲ 200 ಸಾವಿರ ಆದ್ರೂ ಅದಕ್ಕೆ ಅರ್ಥ ಇರೋದಿಲ್ಲ. ಜಯಂತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಡೀ ಭಾರತ, ಇಡೀ ಪ್ರಪಂಚಕ್ಕೆ ಜಯಂತಿ ಕಾರ್ಯಕ್ರಮ ಹರಡುತ್ತೆ, ಹಬ್ಬುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಕೊಲಂಬೋ ವಿವಿಯಲ್ಲಿ ಅದನ್ನ ಅಂದ್ರೆ ಏಪ್ರಿಲ್ 14ನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಮತ್ತು ಕೊಲಂಬೋ ಯೂನಿವರ್ಸಿಟಿಯ ಲೈಬ್ರರಿಯ ಮುಂದೆ ಅವರ ಸ್ಟ್ಯಾಚ್ಯೂವನ್ನ ಸ್ಥಾಪನೆಯನ್ನ ಮಾಡಿ ಅವರಿಗೆ ಗೌರವವನ್ನು ಸೂಚಿಸುವ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಯಾರ್ಯಾರು ಬೌದ್ಧ ಧರ್ಮದ ಅನುಯಾಯಿ ರಾಷ್ಟ್ರಗಳಿದಾವೆ, ಸುಮಾರು 28ರಿಂದ 29 ರಾಷ್ಟ್ರಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಂತ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು